ಆತ್ಮಹತ್ಯೆಯ ನಂತರ ನಡೆದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಈಗ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಈ ಆತ್ಮಹತ್ಯೆಗೆ ಕಾರಣ ಆಗಿದ್ದಂತಹ ಇಬ್ಬರು ಶಾಸಕರ ಹೆಸರು ಹಾಗೆ ಏನು ಈ ಅವರ ಒಂದು ಡೆತ್ ನೋಟ್ನಲ್ಲಿ ಬರೆದಂತಹ ಹೆಸರನ್ನ ಸೇರಿಸದೆ ಕೇವಲ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಆತನ ಹೆಸರನ್ನ ಮಾತ್ರ ಉಲ್ಲೇಖ ಮಾಡಿದ್ದಾರೆ FIR ನಲ್ಲಿ. ಇದೊಂದು ಈಗ ಸದ್ಯ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲೇ ಕುಟುಂಬಸ್ಥರು ಕೂಡ ನಮಗೆ FIR ನಲ್ಲಿ ಹೆಸರನ್ನ ಸೇರಿಸುವವರೆಗೂ ಇಲ್ಲಿಂದ ಮೃತದೇಹವನ್ನ ಒಯ್ಯಲ್ಲ ಅನ್ನುವಂತ ಒಂದು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಸದ್ಯ ಈಗ ಬಿಜೆಪಿಯ ನಾಯಕರಾದ ಅಶ್ವತ್ಥ ನಾರಾಯಣ್ ಹಾಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲುವಾದಿ ನಾರಾಯಣ್ ಸ್ವಾಮಿ ಸೇರಿದಂತೆ ಹಲವು ಬಿಜೆಪಿಯ ನಾಯಕರು ಸದ್ಯ ಈಗ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಇನ್ನು ವಿಜಯೇಂದ್ರ ಕೂಡ ಆಗಮಿಸ್ತಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಅದಲ್ಲದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಬರ್ತಾರೆ. ಬಿಜೆಪಿಯ ಎಲ್ಲರೂ ಕೂಡ ಈ ಒಂದು ಏನು ಹೋರಾಟದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗ ಬಿಜೆಪಿ ನಾಯಕರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಈಗ ನನ್ನ ಜೊತೆ ಅಶ್ವತ್ಥ ನಾರಾಯಣ್ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಈಗ FIR ನಲ್ಲಿ ಹೆಸರು ಸೇರಿಸಿಲ್ಲ ಸರ್, ಏನು ಮುಂದಿನ ನಡೆ? ಈಗಾಗಲೇ ತಿಳಿಸಿದ್ವಿ ಭಾಳ ಸ್ಪಷ್ಟವಾಗಿ. ಅವ್ರ ಕುಟುಂಬದವರು ಭಾಳ ಸ್ಪಷ್ಟವಾಗಿ ಅವ್ರು ತಿಳಿಸ್ತಾ ಇದ್ದಾರೆ. ಡೆತ್ ನೋಟಲ್ಲಿರೋವಂಥ ಹೆಸ್ರುಗಳನ್ನು FIR ನಲ್ಲಿ ಸೇರಿಸ್ಬೇಕು. FIR ನಲ್ಲಿ ಸೇರಿಸೋ ಜೊತೆಗೆ ಅರೆಸ್ಟ್ ಆಗಿರಬೇಕಿತ್ತು ಇಷ್ಟೊತ್ತಿಗೆ. FIR ನಲ್ಲಿ ಸೇರ್ಸೋಕ್ಕೆ ಈ ಸರ್ಕಾರ ಇಷ್ಟೊಂದು ಕಷ್ಟಪಟ್ಟರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಲ್ಲಿಂದ ನ್ಯಾಯ ಸಿಗುವಂಥದ್ದು? ಹಾಗಾಗಿ ಈ ವಿಚಾರದಲ್ಲಿ ಸರ್ಕಾರ ಸತ್ತೋಗಿದ ಗೃಹ ಇಲಾಖೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಈ ಸರ್ಕಾರ ಆಗಿದೆ. ಇವ್ರಿಗೇನ ನಾಚಿಕೆ ಇದೆಯಾ? ಹಿಂಗೆ ಬಹಿರಂಗವಾಗಿ ಒಬ್ಬ ವ್ಯಕ್ತಿಯ ಡೆತ್ ನೋಟನ್ನು ನೋಡಿಕೊಂಡು ಅವರಲ್ಲಿ ಭಾಳ ಸ್ಪಷ್ಟವಾಗಿ ಹೆಸರನ್ನ ತಿಳಿಸಿದ್ದಾರೆ. ಆದರೂ ಯಾವ ಸೂಕ್ಷ್ಮತೆ ಇಲ್ಲದೆ ಏನು ಅಂದ್ಕೊಂಡಿದ್ದಾರೆ? ಹಾಗೆ ಏನು ಸಂದೇಶ ಕೊಡ್ತಿದ್ದಾರೆ ಸಮಾಜಕ್ಕೆ? ಯಾವ ರೀತಿ ನ್ಯಾಯ ಕೊಡ್ತಿದ್ದಾರೆ? ಒಬ್ಬ ವ್ಯಕ್ತಿ ಸಾವನ್ನು, ಆ ಮಗುನ ಬಿಟ್ಟು, ಹೆಂಡ್ತಿನ ಬಿಟ್ಟು, ಸಂಸಾರ ಬಿಟ್ಟು, ತನ್ನ ಬದುಕನ್ನು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ರೀತಿಯಲ್ಲಿ ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಆದರೂ ಸಹ ಇವತ್ತು ಅವ್ರನ್ನ FIR ನಲ್ಲಿ ಹೆಸರು ಸೇರಿಸಿಲ್ದಿದ್ದು ಒಂದು ದೊಡ್ಡ ತಪ್ಪು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಮತ್ತೆಲ್ಲ ನಮ್ಮ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು, ಚಲುವಾದಿ ನಾರಾಯಣ ಸ್ವಾಮಿ ಅವರು, ಇಲ್ಲಿ ಇಡೀ ಪ್ರತಿಪಕ್ಷದ ನಾಯಕರು ನಿಂತಾರೆ. ಇನ್ನೂ ಆ ಇನ್ಸ್ಪೆಕ್ಟರ್ ಸ್ಟೇಷನ್ ಇದು ಯಾತಕ್ಕೆ ಬೇಕು ಈ ಗೃಹ ಇಲಾಖೆ? ಏನು ಯಾವ ಘನ ಸಾಧನೆಗೆ ಬೇಕಾಗಿದೆ? ಯಾರಿಗೆ ನ್ಯಾಯ ಕೊಡ್ತಾ ಇದ್ದೀರಾ ಅಂತ ಬೇಕಾಗಿದೆ ಇಲಾಖೆ? ಈ ರೀತಿ ಪರಿಸ್ಥಿತಿಯಲ್ಲಿ, ಇಂಥ ನಿಮ್ಮ ನಡವಳಿಕೆ ಆದರೆ ಅಲ್ಟಿಮೇಟ್ಲಿ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಸಮಾಜಕ್ಕೆ ಅನ್ನೋಂಥದ್ದು ನಿಮ್ಮ ಆತ್ಮಸಾಕ್ಷಿ ಇದ್ರೆ ನೀವು ಯೋಚನೆ ಮಾಡಬೇಕು. ಯಾರು ಒತ್ತಡ ಹಾಕ್ತಾ ಇದ್ದಾರೆ ಸರ್ ಈಗ FIR ಮೇಲೆ? FIR ಅಲ್ಲಿ ಹೆಸರು ಸೇರಿಸಬಾರ್ದು? ನಾನು ಯಾರು ಅಂತ ಹೆಸರುಗಳು ಹೆಂಗೆ ಹೇಳೋಕ್ಕಾಯ್ತದೆ? ಒಟ್ಟು ಈ ಸರ್ಕಾರ ಇವಾಗ ಮುಖ್ಯಮಂತ್ರಿ ಇರಲಿ, ಗೃಹ ಸಚಿವರಾಗಲಿ, ಇಷ್ಟು ನಡೆದಿದೆ ಘಟನೆ. ಇಲ್ಲಿ ಒಂದು ಪ್ರತಿಪಕ್ಷ ನಾಯಕರು ನಿಂತಾರೆ, ಒಬ್ಬ ವ್ಯಕ್ತಿ ಡೆತ್ ನೋಟನ್ನು ಕೊಟ್ಟಿದ್ದಾನೆ, ತಮ್ಮ ಪಕ್ಷ ಶಾಸಕರ ಮೇಲೆ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಕ್ರಮ ವಹಿಸ್ಬೇಕು ತಾನೆ. ಯಾರಾಗಿದ್ದೀರೇನು? FIR ನಲ್ಲಿ ಹೆಸರು ಸೇರಿಸಲಿಕ್ಕೆ ಇಷ್ಟು ಕಷ್ಟ ಪಡ್ಕೋತಿದ್ರೆ ಏನನ್ನ ಈ ಸರ್ಕಾರ ಏನು ಬದುಕಿದ್ಯಾ? ಇವಾಗ ಬದುಕಿದ್ರೆ ವ್ಯವಸ್ಥೆಯಲ್ಲಿ ಬದುಕಿದೆ ಅಂತ ಗೊತ್ತಾಗುತ್ತಲ್ವಾ? ಇಲ್ಲಿ ಬದುಕೇ ಇಲ್ಲ ಅಂತ ರೀತಿಯಲ್ಲಿ ನಡ್ಕೋತಿದ್ದಾರೆ. ಇದೇನೋ ಬದುಕಿದಾರ? ಹೇಳಿ, ಬದುಕಿದಾರ ಒಂದು ಮನೆ ಅಥವಾ ಈ ಸರ್ಕಾರ ಒಂದು ಬದುಕಿದೆಯಾ ಅಂತ ಏನಾರು ಆಗ್ತಿದ್ಯಾ? ಡೆತ್ ನೋಟಲ್ಲಿ ಯಾವ ಕಾನೂನಲ್ಲಿ ಹೇಳಿಲ್ಲ, ಎಲ್ಲ ಕಾನೂನಲ್ಲೂ ಭಾಳ ಸ್ಪಷ್ಟವಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಹೆಸರು ಡೆತ್ ನೋಟಲ್ಲಿದ್ದರೆ FIR ನಲ್ಲಿ ಬರಲೇಬೇಕು. ಅದರಲ್ಲಿ ಅನುಮಾನನೇ ಇಲ್ಲ. ಸೊ ಡೆತ್ ನೋಟಲ್ಲಿ ಅವರ ಹೆಸರು ಇದ್ದೆ, ಅವ್ರನ್ನ FIR ನಲ್ಲಿ ಸೇರಿಸಬೇಕು ಅನ್ನೋದು ತಕ್ಷಣ ಬಂಧಿಸುವಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದು ಅಶ್ವತ್ಥ ನಾರಾಯಣ್ ಅವರು ಹೇಳ್ತಾ ಇರುವಂಥದ್ದು. ಸರ್ ಈಗ ಅವ್ರ ಸೋದರರೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಈಗ ನಿಮ್ಮ ಜೊತೆ ಏನಾದರೂ ನಾವೆಲ್ಲ ಹೇಳಿದ್ದೀವಿ. ನಾವೇನು ಹೇಳಿದ್ವಿ ಅಂತೇಳಿದ್ರೆ ಡೆತ್ ನೋಟ್ ಪ್ರಕಾರ ಅದರಲ್ಲಿ 4 ಹೆಸರನ್ನ ಕೊಟ್ಟಿದ್ದಾರೆ. ಬಟ್ ಅದನ್ನು ಈ ಕಂಪ್ಲೇಂಟಲ್ಲಿ ಸಹ ನಾವು 4 ಹೆಸರು ಆ್ಯಡ್ ಮಾಡಿದ್ದು. ಬಟ್ FIR ಬಂದಾಗ ಒಂದು ಹೆಸರಿದೆ. ಸೊ ನಾವು ಹೇಳೋದು ಕ್ಲಿಯರಾಗಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೂ ಮತ್ತು FIRಗೆ ಡಿಫ್ರೆನ್ಸ್ ಇದ್ದಾಗ ಇನ್ವೆಸ್ಟಿಗೇಷನ್ ಆಗೋದ್ರಲ್ಲಿ ತುಂಬ ಒಂದು ಗ್ಯಾಪ್ ಇದೆ ಅಂತ ನಾವು ಹೇಳ್ತಿರೋದು ಅಷ್ಟೇ. ಸೊ ಅದನ್ನೇ ನಾವು ರಿಕ್ವೆಸ್ಟ್ ಮಾಡ್ತಿರೋದು, ಅವ್ರ ಹೆಸರನ್ನ ಹಾಕಿ ಇನ್ವೆಸ್ಟಿಗೇಟ್ ಮಾಡಿ. ಯಾರ್ದೆಲ್ಲ ಹೆಸರು ಕೊಟ್ಟಿದ್ದಾರೆ? ಸೊ ನಾವು ಅದನ್ನೆಲ್ಲ ಹೇಳಿದ್ದೀವಿ, ನಾವು ಅಲ್ಲಿ ಅವ್ರ ಹೆಸರನ್ನೆಲ್ಲ ಹಾಕಿದ್ದೀವಿ. ನಿಮ್ಮ ಜೊತೆ ಇವರು ಏನು ಹೇಳ್ಕೊಂಡಿದ್ರು ಸರ್ ಅಂತ ಈ ಪ್ರಕರಣದ ಬಗ್ಗೆ ಅರೆಸ್ಟ್ ಆದಾಗ? ಅವರು ಎಲ್ಲ ನೊಂದ ಮನಸ್ಸು ಹೇಳ್ಕೊಳ್ತಾರಲ್ಲ, ಯಾಕಾಗಿ ಏನು ಕಿರುಕುಳ ಕೊಡ್ತಾರೆ. ಅವ್ನು ಜಸ್ಟ್ ವಾಟ್ಸಪ್ ಅಡ್ಮಿನ್, ಅವ್ನು ಬೇರೆ ಏನೂ ಮಾಡಿಲ್ಲ. ಅವನು ವಾಟ್ಸಪ್ ಅಡ್ಮಿನ್ ಮೇಲೆ
ಅವರು FIR ಹಾಕಿದ್ರು ಅಂತ. ಸೊ ಅದರ ಮೇಲೆ ಅವನಿಗೆ ತುಂಬ ಕಿರುಕುಳ ಕೊಡ್ತಾಯಿದ್ರು. ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಚೆಕ್ ಮಾಡಿಸೋದು ಅವನ ಫ್ರೆಂಡ್ಸ್ ಒಟ್ಟಿಗೆ ಎನ್ಕ್ವೈರಿ ಮಾಡಿಸೋದು, ಎಲ್ಲಿದ್ದಾನೆ, ಏನು ಕತೆ ಅಂತೆಲ್ಲ. ಬಟ್ ಅದರಿಂದಾಗಿ ಅವನು ತುಂಬ ನೊಂದ್ಕೊಂಡಿದ್ದ. ಅರೆಸ್ಟ್ ಮಾಡಿದ್ರ ಸರ್ ಇಲ್ಲಿ ಮಡಿಕೇರಿಯಲ್ಲಿ? ಅವಾಗ ಎಲ್ಲಿ ಬೆಂಗಳೂರಲ್ಲಿ ಅಥವಾ ಅಲ್ಲೇ? ಇಲ್ಲ, ಅವರು ಬೆಂಗಳೂರಲ್ಲಿದ್ದರು, ಅರೆಸ್ಟ್ ಆಗಿತ್ತಿಲ್ಲ ಅವರಿಗೆ. ಇನ್ವೆಸ್ಟಿಗೇಷನ್ಗೆ ಕರೆದು ಅವರಿಗೆ ಕಿರುಕುಳ ನೀಡ್ತಿದ್ರ ಅಂತ? ಕರೆದಿದ್ದಂತಲ್ಲ, ಅವನು ಆದಮೇಲೆ ಅವನಿಗೆ ಬೈಲೆಲ್ಲ ಸಿಕ್ಕಿ ಆದಮೇಲೆ ಮತ್ತೆ ಸಹ ಅವರಿಗೆ ಅದೇ ಮೀಡಿಯಾದಲ್ಲಿ ಅವನ ಇದನ್ನು ಫ್ಲೋಟ್ ಮಾಡಿಸೋದು, ಅಂದರೆ ಕಮೆಂಟ್ಸ್, ಅವನ ಕಿಡಿಗೇಡಿಗಳು ಅದು ಇದು ಅಂತ ಫ್ಲೋಟ್ ಮಾಡಿಸ್ತಾಯಿದ್ರು. ಏನಾಗುತ್ತೆ, ದಿನ ಅವನಿಗೆ ಮೀಡಿಯಾ ನೋಡಿದಾಗ ಕಿರುಕುಳ ಅದು ಇದು ಅಂತ ಆಗ್ತಾಯಿತ್ತು. ಮತ್ತು ಸುಮಾರು ಫೋನು ಅದನ್ನೆಲ್ಲ ಕಂಪ್ಲೇಂಟಲ್ಲಿ ಇದೆ, ನಿಮಗೆ ಕ್ಲಿಯರಾಗಿ ಅವನು ಡೆತ್ ನೋಟಲ್ಲಿ ಬರ್ತಿದೆ. ನಾವೇನು ಬೇರೆ ಏನು ಹೇಳಿಲ್ಲ, ಅದನ್ನೇ ನಾವು ಕಂಪ್ಲೇಂಟ್ ಇದರಲ್ಲಿ ರಿಜಿಸ್ಟರ್ ಮಾಡಿದ್ದು. ಸರ್ ಈಗ ಮುಂದೆ ಏನಂತ ಸರ್, ಇವರು ಸೇರಿಸಿಲ್ಲ ಅಂತ ನಾವು ಸೇರಿಸಬೇಕು ಅಂತ ನಾವು ಹೇಳ್ತಿರೋದು ಅಷ್ಟೇ. ಅವನು ಏನು ಡೆತ್ ನೋಟಲ್ಲಿ ಹಾಕಿದ್ದಾನೆ ಅದನ್ನು ಅಷ್ಟು ಜನರ ಹೆಸರು ಸೇರಿಸಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನಾವು ಹೇಳೋದಷ್ಟೇ. ಇದು ಏನು ಮೃತರ ಸಹೋದರರು ಹೇಳ್ತಾ ಇರುವಂಥದ್ದು. ಅಲ್ಲದೆ BJP ನಾಯಕರು ಕೂಡ ಆಗ್ರಹ ಮಾಡ್ತಾ ಇರೋದು, FIR ನಲ್ಲಿ ಇರುವಂತಹ, ಅಂದರೆ ಇವರು ಡೆತ್ ನೋಟಲ್ಲಿ ಏನೇ ಹೆಸರಿದ ಉಲ್ಲೇಖ ಮಾಡಿದ್ದಾರೆ ಅವ್ರ ಹೆಸರೆಲ್ಲ ಸೇರಿಸಬೇಕಿತ್ತು, ಆದರೆ ಒಬ್ಬರ ಹೆಸರನ್ನ ಸೇರಿಸಿ ಇವರು ಯಾವ ಥರ ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಸದ್ಯ ಈಗ ಈ ಹೆಸರು ಸೇರಿಸುವವರೆಗೂ ಇಲ್ಲಿಂದ ತೆರಳಲ್ಲ ಎನ್ನುವಂತಹ ನಿರ್ಧಾರವನ್ನು ಕುಟುಂಬಸ್ಥರು ಮಾಡಿದ್ದಾರೆ, ಹಾಗೆ BJP ನಾಯಕರು ಕೂಡ ಮಾಡಿರುವಂಥದ್ದು. ಇನ್ನೇನು ಕೆಲವು 6 ಗಂಟೆ ಸುಮಾರಿಗೆ ವಿಜಯೇಂದ್ರ ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅದಲ್ಲದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಬರ್ತಾ ಇದ್ದಾರೆ. ಈಗ ಸರ್ಕಾರದ ಒಂದು ಗೃಹ ಸಚಿವರಿಗೆ ಹಾಗೆ CMಗೆ BJP ನಾಯಕರು ಕುಟುಂಬದವರು ಆಗ್ರಹ ಮಾಡ್ತಾ ಇರೋದು ಕೂಡ ಈಗ FIR ನಲ್ಲಿ ಇಬ್ಬರು ಶಾಸಕರು ಹಾಗೆ ಈ SP ಅವರ ಹೆಸರನ್ನ ಸೇರಿಸಬೇಕು ಎನ್ನುವಂಥ ಒಂದು ಈ ಮನವಿಯನ್ನ ಮಾಡ್ತಾ ಇರುವಂಥದ್ದು. ಈಗ ಸದ್ಯ ಏನು ಅಂಬೇಡ್ಕರ್ ಏನು ಆಸ್ಪತ್ರೆಯಲ್ಲಿ ಮೃತದೇಹದ ಒಂದು ಏನು ಪೋಸ್ಟ್ಮಾರ್ಟಮ್ ಕೂಡ ಮುಕ್ತಾಯವಾಗಿದೆ. ಈಗ ಪೊಲೀಸರು ಯಾವ ತರಹದ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಆತ್ಮಹತ್ಯೆಯ ನಂತರ ನಡೆದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಈಗ BJP ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಈ ಆತ್ಮಹತ್ಯೆಗೆ ಕಾರಣ ಆಗಿದ್ದಂತಹ ಇಬ್ಬರು ಶಾಸಕರ ಹೆಸರು ಹಾಗೆ ಆ ಏನು ಈ ಅವರ ಒಂದು ಡೆತ್ ನೋಟ್ನಲ್ಲಿ ಬರೆದಂತಹ ಹೆಸರನ್ನ ಸೇರಿಸದೆ ಕೇವಲ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಆತನ ಹೆಸರನ್ನ ಮಾತ್ರ ಉಲ್ಲೇಖ ಮಾಡಿದ್ದಾರೆ FIR ನಲ್ಲಿ. ಇದೊಂದು ಈಗ ಸದ್ಯ BJP ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲೇ ಕುಟುಂಬಸ್ಥರು ಕೂಡ ನಮಗೆ FIR ನಲ್ಲಿ ಹೆಸರನ್ನ ಸೇರಿಸುವವರೆಗೂ ಇಲ್ಲಿಂದ ಮೃತದೇಹವನ್ನ ಒಯ್ಯಲ್ಲ ಅನ್ನುವಂಥ ಒಂದು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಸದ್ಯ ಈಗ BJPಯ ನಾಯಕರಾದ ಅಶ್ವತ್ಥ ನಾರಾಯಣ್ ಹಾಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲುವಾದಿ ನಾರಾಯಣ್ ಸೋಮ ಸೇರಿದಂತೆ ಹಲವು BJPಯ ನಾಯಕರು ಸದ್ಯ ಈಗ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಇನ್ನು ವಿಜಯೇಂದ್ರ ಕೂಡ ಆಗಮಿಸ್ತಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಅದಲ್ಲದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಬರ್ತಾರೆ. BJPಯ ಎಲ್ಲರೂ ಕೂಡ ಈ ಒಂದು ಏನು ಹೋರಾಟದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗ BJP ನಾಯಕರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಈಗ ನನ್ನ ಜೊತೆ ಅಶ್ವತ್ಥ ನಾರಾಯಣ್ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಈಗ FIR ನಲ್ಲಿ ಹೆಸರು ಸೇರಿಸಿಲ್ಲ ಸರ್, ಏನು ಮುಂದಿನ ನಡೆ? ಈಗಾಗಲೇ ತಿಳಿಸಿದ್ವಿ ಭಾಳ ಸ್ಪಷ್ಟವಾಗಿ, ಅವ್ರ ಕುಟುಂಬದವರು ಭಾಳ ಸ್ಪಷ್ಟವಾಗಿ ಅವ್ರು ತಿಳಿಸ್ತಾ ಇದ್ದಾರೆ. ಡೆತ್ ನೋಟಲ್ಲಿರೋವಂಥ ಹೆಸ್ರುಗಳನ್ನು FIR ನಲ್ಲಿ ಸೇರಿಸ್ಬೇಕು. FIR ನಲ್ಲಿ ಸೇರಿಸೋ ಜೊತೆಗೆ ಅರೆಸ್ಟ್ ಆಗಿರಬೇಕಿತ್ತು ಇಷ್ಟೊತ್ತಿಗೆ. FIR ನಲ್ಲಿ ಸೇರ್ಸೋಕ್ಕೆ ಈ ಸರ್ಕಾರ ಇಷ್ಟೊಂದು ಕಷ್ಟಪಟ್ಟರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಲ್ಲಿಂದ ನ್ಯಾಯ ಸಿಗುವಂಥದ್ದು? ಹಾಗಾಗಿ ಈ ವಿಚಾರದಲ್ಲಿ ಸತ್ತೋಗಿದ ಗೃಹ ಇಲಾಖೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಈ ಸರ್ಕಾರ ಆಗಿದೆ. ಇವ್ರಿಗೆ ನಾನು ನಾಚಿಕೆ ಇದೆಯಾ? ಹಿಂಗೆ ಬಹಿರಂಗವಾಗಿ ಒಬ್ಬ ವ್ಯಕ್ತಿಯ ಡೆತ್ ನೋಟನ್ನು ನೋಡಿಕೊಂಡು ಅವರಲ್ಲಿ ಭಾಳ ಸ್ಪಷ್ಟವಾಗಿ ಹೆಸರನ್ನ ತಿಳಿಸಿದ್ದಾರೆ. ಆದರೂ ಯಾವ ಸೂಕ್ಷ್ಮತೆ ಇಲ್ಲದೆ ಏನು ಅಂದ್ಕೊಂಡಿದ್ದಾರೆ? ಹಾಗೆ ಏನು ಸಂದೇಶ ಕೊಡ್ತಿದ್ದಾರೆ ಸಮಾಜಕ್ಕೆ? ಯಾವ ರೀತಿ ನ್ಯಾಯ ಕೊಡ್ತಿದ್ದಾರೆ? ಒಬ್ಬ ವ್ಯಕ್ತಿ ಸಾವನ್ನು, ಆ ಮಗುವನ್ನು ಬಿಟ್ಟು, ಹೆಂಡ್ತಿನ ಬಿಟ್ಟು, ಸಂಸಾರ ಬಿಟ್ಟು, ತನ್ನ ಬದುಕನ್ನು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ರೀತಿಯಲ್ಲಿ ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಆದರೂ ಸಹ ಇವತ್ತು ಅವ್ರನ್ನ FIR ನಲ್ಲಿ ಹೆಸರು ಸೇರಿಸಿಲ್ದಿದ್ದು ಒಂದು ದೊಡ್ಡ ತಪ್ಪು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಮತ್ತೆಲ್ಲ ನಮ್ಮ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು, ಚಲುವಾದಿ ನಾರಾಯಣ ಸ್ವಾಮಿ ಅವರು, ಇಲ್ಲಿ ಇಡೀ ಪ್ರತಿಪಕ್ಷದ ನಾಯಕರು ನಿಂತಾರೆ. ಇನ್ನೂ ಆ ಇನ್ಸ್ಪೆಕ್ಟರ್ ಸ್ಟೇಷನ್ ಇದು ಯಾತಕ್ಕೆ ಬೇಕು ಈ ಗೃಹ ಇಲಾಖೆ? ಏನು ಯಾವ ಘನ ಸಾಧನೆಗೆ ಬೇಕಾಗಿದೆ? ಯಾರಿಗೆ ನ್ಯಾಯ ಕೊಡ್ತಾ ಇದ್ದೀರಾ ಅಂತ ಬೇಕಾಗಿದೆ ಇಲಾಖೆ? ಈ ರೀತಿ ಪರಿಸ್ಥಿತಿಯಲ್ಲಿ, ಇಂಥ ನಿಮ್ಮ ನಡವಳಿಕೆ ಆದರೆ
ಅಲ್ಟಿಮೇಟ್ಲಿ ಏನು ಮೆಸೇಜ್ ಕೊಡ್ತಾ ಇದ್ದೀರ ಸಮಾಜಕ್ಕೆ ಅನ್ನೋಂಥದ್ದು ನಿಮ್ಮ ಆತ್ಮಸಾಕ್ಷಿ ಇದ್ದರೆ ನೀವು ಯೋಚನೆ ಮಾಡಬೇಕು. ಯಾರು ಒತ್ತಡ ಹಾಕ್ತಾ ಇದ್ದಾರೆ ಸರ್ ಈಗ FIR ಮೇಲೆ? FIR ಅಲ್ಲಿ ಹೆಸರು ಸೇರಿಸಬಾರ್ದು ಅಂತ. ನಾನು ಯಾರು ಅಂತ ಹೆಸರುಗಳು ಹೆಂಗೆ ಹೇಳೋಕ್ಕಾಯ್ತದೆ? ಒಟ್ಟು ಈ ಸರ್ಕಾರ ಇವಾಗ ಮುಖ್ಯಮಂತ್ರಿ ಇರಲಿ, ಗೃಹ ಸಚಿವರಾಗಲಿ, ಇಷ್ಟು ನಡೆದಿದೆ ಘಟನೆ. ಇಲ್ಲಿ ಒಂದು ಪ್ರತಿಪಕ್ಷ ನಾಯಕರು ನಿಂತಾರೆ, ಒಬ್ಬ ವ್ಯಕ್ತಿ ಡೆತ್ ನೋಟನ್ನು ಕೊಟ್ಟಿದ್ದಾನೆ, ತಮ್ಮ ಪಕ್ಷ ಶಾಸಕರ ಮೇಲೆ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಕ್ರಮ ವಹಿಸ್ಬೇಕು ತಾನೆ. ಯಾರಾಗಿದ್ದೀರೇನು? FIR ನಲ್ಲಿ ಹೆಸರು ಸೇರಿಸಲಿಕ್ಕೆ ಇಷ್ಟು ಕಷ್ಟ ಪಡ್ಕೋತಿದ್ರೆ ಏನನ್ನ ಈ ಸರ್ಕಾರ ಏನು ಬದುಕಿದ್ಯಾ? ಇವಾಗ ಬದುಕಿದ್ರೆ ವ್ಯವಸ್ಥೆಯಲ್ಲಿ ಬದುಕಿದೆ ಅಂತ ಗೊತ್ತಾಗುತ್ತಲ್ವಾ? ಇಲ್ಲಿ ಬದುಕೇ ಇಲ್ಲ ಅಂತ ರೀತಿಯಲ್ಲಿ ನಡ್ಕೋತಿದ್ದಾರೆ. ಇದೇನೋ ಬದುಕಿದಾರ ಹೇಳಿ? ಬದುಕಿದಾರ ಒಂದು ಮನೆ ಅಥವಾ ಈ ಸರ್ಕಾರ ಒಂದು ಬದುಕಿದ್ಯಾ ಅಂತ ಏನಾರು ಆಗ್ತಿದ್ಯಾ? ಡೆತ್ ನೋಟಲ್ಲಿ ಯಾವ ಕಾನೂನಲ್ಲಿ ಹೇಳಿಲ್ಲ, ಎಲ್ಲ ಕಾನೂನಲ್ಲೂ ಭಾಳ ಸ್ಪಷ್ಟವಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಹೆಸರು ಡೆತ್ ನೋಟಲ್ಲಿದ್ದರೆ FIR ನಲ್ಲಿ ಬರಲೇಬೇಕು. ಅದರಲ್ಲಿ ಅನುಮಾನನೇ ಇಲ್ಲ. ಸೊ ಡೆತ್ ನೋಟಲ್ಲಿ ಅವರ ಹೆಸರು ಇದೆ, ಅವ್ರನ್ನ FIR ನಲ್ಲಿ ಸೇರಿಸಬೇಕು ಅನ್ನೋದು ತಕ್ಷಣ ಬಂಧಿಸುವಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದು ಅಶ್ವಥ್ ನಾರಾಯಣ ಅವರು ಹೇಳ್ತಾ ಇರುವಂಥದ್ದು. ಸರ್ ಈಗ ಅವ್ರ ಸೋದರರೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಈಗ ನಿಮ್ಮ ಜೊತೆ ಏನಾದರೂ ಎಲ್ಲ ಹೇಳಿದ್ದೀವಿ. ಅಲ್ಲ, ನಾವೆಲ್ಲ ಹೇಳಿದ್ದೀವಿ. ನಾವೇನು ಹೇಳಿದ್ದು ಅಂತೇಳಿದ್ರೆ ಡೆತ್ ನೋಟ್ ಪ್ರಕಾರ ಅದರಲ್ಲಿ 4 ಹೆಸರನ್ನ ಕೊಟ್ಟಿದ್ದಾರೆ. ಬಟ್ ಅದನ್ನು ಈ ಕಂಪ್ಲೇಂಟಲ್ಲಿ ಸಹ ನಾವು 4 ಹೆಸರು ಆ್ಯಡ್ ಮಾಡಿದ್ದು. ಬಟ್ FIR ಬಂದಾಗ ಒಂದು ಹೆಸರಿದೆ. ಸೊ ನಾವು ಹೇಳೋದು ಕ್ಲಿಯರಾಗಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೂ ಮತ್ತು FIRಗೆ ಡಿಫ್ರೆನ್ಸ್ ಇದ್ದಾಗ ಇನ್ವೆಸ್ಟಿಗೇಷನ್ ಆಗೋದ್ರಲ್ಲಿ ತುಂಬ ಒಂದು ಗ್ಯಾಪ್ ಇದೆ ಅಂತ ನಾವು ಹೇಳ್ತಿರೋದು ಅಷ್ಟೇ. ಸೊ ಅದನ್ನೇ ನಾವು ರಿಕ್ವೆಸ್ಟ್ ಮಾಡ್ತಿರೋದು, ಅವ್ರ ಹೆಸರನ್ನ ಹಾಕಿ ಇನ್ವೆಸ್ಟಿಗೇಟ್ ಮಾಡಿ. ಅವ್ರು ಯಾರ್ದೆಲ್ಲ ಹೆಸರು ಕೊಟ್ಟಿದ್ದಾರೆ? ಸೊ ನಾವು ಅದನ್ನೆಲ್ಲ ಹೇಳಿದ್ದೀವಿ, ನಾವು ಅಲ್ಲಿ ಅವ್ರ ಹೆಸರನ್ನೆಲ್ಲ ಹಾಕಿದ್ದೀವಿ. ನಿಮ್ಮ ಜೊತೆ ಇವರು ಏನು ಹೇಳ್ಕೊಂಡಿದ್ರು ಸರ್ ಅಂತ ಈ ಪ್ರಕರಣದ ಬಗ್ಗೆ ಅರೆಸ್ಟ್ ಆದಾಗ? ಅವರು ಎಲ್ಲ ನೊಂದ ಮನಸ್ಸು ಹೇಳ್ಕೊಳ್ತಾರಲ್ಲ, ಯಾಕಾಗಿ ಏನು ಕಿರುಕುಳ ಕೊಡ್ತಾರೆ. ಅವ್ನು ಜಸ್ಟ್ ವಾಟ್ಸಪ್ ಅಡ್ಮಿನ್, ಅವ್ನು ಬೇರೆ ಏನೂ ಮಾಡಿಲ್ಲ. ಅವನು ವಾಟ್ಸಪ್ ಅಡ್ಮಿನ್ ಮೇಲೆ ಅವರು FIR ಹಾಕಿದ್ರು ಅಂತ. ಸೊ ಅದರ ಮೇಲೆ ಅವನಿಗೆ ತುಂಬ ಕಿರುಕುಳ ಕೊಡ್ತಾಯಿದ್ರು. ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಚೆಕ್ ಮಾಡಿಸೋದು, ಅವನ ಫ್ರೆಂಡ್ಸ್ ಒಟ್ಟಿಗೆ ಎನ್ಕ್ವೈರಿ ಮಾಡಿಸೋದು, ಎಲ್ಲಿದ್ದಾನೆ, ಏನು ಕತೆ ಅಂತೆಲ್ಲ. ಬಟ್ ಅದರಿಂದಾಗಿ ಅವನು ತುಂಬ ನೊಂದ್ಕೊಂಡಿದ್ದ. ಅವರು ಅರೆಸ್ಟ್ ಮಾಡಿದ್ರ ಸರ್ ಇಲ್ಲಿ ಮಡಿಕೇರಿಲಿ? ಅವಾಗ ಎಲ್ಲಿ ಬೆಂಗಳೂರಲ್ಲಿದ್ದರು ಅಥವಾ ಅಲ್ಲೇ? ಇಲ್ಲ, ಅವರು ಬೆಂಗಳೂರಲ್ಲಿದ್ದರು, ಅರೆಸ್ಟ್ ಆಗಿತ್ತಿಲ್ಲ ಅವರಿಗೆ. ಇನ್ವೆಸ್ಟಿಗೇಷನ್ಗೆ ಕರೆದು ಅವರಿಗೆ ಕಿರುಕುಳ ನೀಡ್ತಿದ್ರ ಅಂತ? ಕರೆದಿದ್ದಂತಲ್ಲ, ಅವನು ಆದಮೇಲೆ ಅವನಿಗೆ ಬೇಲೆಲ್ಲ ಸಿಕ್ಕಿ ಆದಮೇಲೆ ಮತ್ತೆ ಸಹ ಅವರಿಗೆ ಅದೇ ಮೀಡಿಯಾದಲ್ಲಿ ಅವನ ಇದನ್ನು ಫ್ಲೋಟ್ ಮಾಡಿಸೋದು, ಅಂದರೆ ಕಮೆಂಟ್ಸ್, ಅವನ ಕಿಡಿಗೇಡಿಗಳು ಅದು ಇದು ಅಂತ ಫ್ಲೋಟ್ ಮಾಡಿಸ್ತಾಯಿದ್ರು. ಅದೇನಾಗುತ್ತೆ, ದಿನ ಅವನಿಗೆ ಮೀಡಿಯಾ ನೋಡಿದಾಗ ಕಿರುಕುಳ ಅದು ಇದು ಅಂತ ಆಗ್ತಾಯಿತ್ತು. ಮತ್ತು ಸುಮಾರು ಫೋನು ಅದನ್ನೆಲ್ಲ ಕಂಪ್ಲೇಂಟಲ್ಲಿ ಇದೆ. ನಿಮಗೆ ಕ್ಲಿಯರಾಗಿ ಅವನು ಡೆತ್ ನೋಟಲ್ಲಿ ಬರ್ತಿದೆ. ನಾವೇನು ಬೇರೆ ಏನು ಹೇಳಿಲ್ಲ, ಅದನ್ನೇ ನಾವು ಕಂಪ್ಲೇಂಟಿದಲ್ಲಿ ರಿಜಿಸ್ಟರ್ ಮಾಡಿದ್ದು. ಸರ್ ಈಗ ಮುಂದೆ ಏನು ಅಂತ ಸರ್, ಇವರು ಸೇರಿಸಿಲ್ಲ ಅಂತ ನಾವು ಸೇರಿಸಬೇಕು ಅಂತ ನಾವು ಹೇಳ್ತಿರೋದು ಅಷ್ಟೇ. ಅವನು ಏನು ಡೆತ್ ನೋಟಲ್ಲಿ ಹಾಕಿದ್ದಾನೆ ಅದನ್ನು ಅಷ್ಟು ಜನರ ಹೆಸರು ಸೇರಿಸಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನಾವು ಹೇಳೋದಷ್ಟೇ. ಇದು ಏನು ಮೃತರ ಸಹೋದರರು ಹೇಳ್ತಾ ಇರುವಂಥದ್ದು. ಅಲ್ಲದೆ BJP ನಾಯಕರು ಕೂಡ ಆಗ್ರಹ ಮಾಡ್ತಾ ಇರೋದು, FIR ನಲ್ಲಿ ಇರುವಂತಹ, ಅಂದರೆ ಇವರು ಡೆತ್ ನೋಟಲ್ಲಿ ಏನೇ ಹೆಸರಿದ ಉಲ್ಲೇಖ ಮಾಡಿದ್ದಾರೆ ಅವ್ರ ಹೆಸರೆಲ್ಲ ಸೇರಿಸಬೇಕಿತ್ತು. ಆದರೆ ಒಬ್ಬರ ಹೆಸರನ್ನ ಸೇರಿಸಿ ಇವರು ಯಾವ ಥರ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಸದ್ಯ ಈಗ ಈ ಹೆಸರು ಸೇರಿಸುವವರೆಗೂ ಇಲ್ಲಿಂದ ತೆರಳಲ್ಲ ಎನ್ನುವಂತಹ ನಿರ್ಧಾರವನ್ನು ಕುಟುಂಬಸ್ಥರು ಮಾಡಿದ್ದಾರೆ. ಹಾಗೆ BJP ನಾಯಕರು ಕೂಡ ಮಾಡಿರುವಂಥದ್ದು. ಇನ್ನೇನು ಕೆಲವು 6 ಗಂಟೆ ಸುಮಾರಿಗೆ ವಿಜಯೇಂದ್ರ ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅದಲ್ಲದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಬರ್ತಾ ಇದ್ದಾರೆ. ಈಗ ಸರ್ಕಾರದ ಒಂದು ಗೃಹ ಸಚಿವರಿಗೆ ಹಾಗೆ CMಗೆ BJP ನಾಯಕರು ಕುಟುಂಬದವರು ಆಗ್ರಹ ಮಾಡ್ತಾ ಇರೋದು ಕೂಡ ಈಗ FIR ನಲ್ಲಿ ಇಬ್ಬರು ಶಾಸಕರು ಹಾಗೆ ಈ SP ಅವರ ಹೆಸರನ್ನ ಸೇರಿಸಬೇಕು ಎನ್ನುವಂಥ ಒಂದು ಈ ಮನವಿಯನ್ನ ಮಾಡ್ತಾ ಇರುವಂಥದ್ದು. ಈಗ ಸದ್ಯ ಏನು ಅಂಬೇಡ್ಕರ್ ಏನು ಆಸ್ಪತ್ರೆಯಲ್ಲಿ ಮೃತದೇಹದ ಒಂದು ಏನು ಪೋಸ್ಟ್ ಮಾರ್ಟಮ್ ಕೂಡ ಮುಕ್ತಾಯವಾಗಿದೆ. ಈಗ ಪೊಲೀಸರು ಯಾವ ತರಹದ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ.